ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ನಮ್ಮ ಸಂಪ್ರದಾಯ ಆಚರಣೆ ಮನೆಯೊಳಗೆ ಇಟ್ಟುಕೊಂಡು ದೇಶದ ವಿಚಾರ ಬಂದಾಗ ಎಲ್ಲರೂ ಒಟ್ಟಾಗಿ ಭಾವೈಕ್ಯತೆಯಿಂದ ಹೊಂದಾಣಿಕೆಯಿಂದ ಬದುಕಬೇಕು ಎಂದು ಯಕ್ಷಗಾನ ಕಲಾವಿದ ಸೀತೂರು ಅನಂತ ಪದ್ಮನಾಭ ಕರೆ ನೀಡಿದರು. ಅವರು ಶುಕ್ರವಾರ ಸೀತೂರಿನ ಶಾಲಾ ಆವರಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 7 ದಿನಗಳ ಎನ್ಎಸ್ಎಸ್ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದರು. ಅತಿಥಿಯಾಗಿದ್ದ ನಿಟ್ಟೆಯ ಯೂನಿವರ್ಸಿಟಿಯ ಪ್ರೊಫೆಸರ್ ಸುದೀಪ್ ಹೆಗ್ಡೆ ಮಾತನಾಡಿ, ಉತ್ತಮ ಜೀವನ ನಡೆಸಲು ಶಿಕ್ಷಣ ಅಗತ್ಯವಾಗಿದೆ. ಎನ್ಎಸ್ಎಸ್ ಶಿಬಿರದಿಂದ ನಾಯಕತ್ವ ಗುಣ ಬೆಳೆಯಲಿದೆ. ಸಮಾಜದಿಂದ ಪಡೆದಿದ್ದನ್ನು ಸಮಾಜಕ್ಕೆ ಅರ್ಪಿಸಬೇಕು ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಸೀತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಬಸಪ್ಪ ವಹಿಸಿದ್ದರು. ಅತಿಥಿಗಳಾಗಿ ಸ್ವಾತಂತ್ರ್ಯ ಹೋರಾಟಗಾರ ಎಸ್ಡಿವಿ ಗೋಪಾಲರಾವ್, ಗ್ರಾಮದ ಹಿರಿಯರಾದ ದುಗ್ಗಪ್ಪ ನಾಯ್ಕ್, ಶಾರದಮ್ಮ, ಹಿರಿಯ ಪತ್ರಕರ್ತ ಎಡಗೆರೆ ಮಂಜುನಾಥ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನವೀನ್ ಕುಮಾರ್, ಶಾಲೆಯ ಶಿಕ್ಷಕರಾದ ಗವಿರಂಗಪ್ಪ, ಸುರೇಶ್, ಎನ್ಎಸ್ಎಸ್ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಎಸ್ಡಿ ಸತೀಶ್, ಪ್ರೊಫೆಸರ್ ಜೆಎಸ್ ಶಂಕರಪ್ಪ ನಾಯ್ಕ ಇದ್ದರು. ಇದೇ ಸಂದರ್ಭದಲ್ಲಿ ಎನ್ಎಸ್ಎಸ್ ಶಿಬಿರಾಧಿಕಾರಿ ಡಾಕ್ಟರ್ ಎಸ್ಡಿ ಸತೀಶ್ ರವರು ಸೀತೂರು ಶಾಲೆಗೆ 4 ಫ್ಯಾನ್ಗಳನ್ನು ಕೊಡುಗೆಯಾಗಿ ನೀಡಿದರು. ಸೃಷ್ಟಿ ಸ್ವಾಗತಿಸಿದರು. ನಿಶ್ಮಿತ ಕಾರ್ಯಕ್ರಮ ನಿರೂಪಿಸಿದರು. 7 ದಿನಗಳ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಕೆರೆಗದ್ದೆಯ ಗೋಪಾಲಕೃಷ್ಣ ದೇವಸ್ಥಾನ ಹಾಗೂ ಕೆರೆಗದ್ದೆಯ ದುರ್ಗಾಪರಮೇಶ್ವರಿ ದೇವಸ್ಥಾನ, ಶಾಲೆಯ ಆಟದ ಮೈದಾನ ಹಾಗೂ ರಸ್ತೆಯನ್ನು ಸ್ವಚ್ಛಗೊಳಿಸಿದರು. ಇದು 2ನೇ ಎನ್ಎಸ್ಎಸ್ ಕ್ಯಾಂಪ್ ಆಗಿದೆ. ನಮಗೆ ಇಂಥ ಚಿಕ್ಕವರು ಇರ್ತಾರೆ, ನಮಗಿಂತ ದೊಡ್ಡವರು ಇರ್ತಾರೆ. ನಾನು ಮಧ್ಯ ವಯಸ್ಕರಾಗಿರ್ಬೋದು, ಸಿಸ್ಟರ್ ಇರ್ಬೋದು, ಆಮೇಲೆ ಬ್ರದರು, ಆಮೇಲೆ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಈ ಊರಿನ ಜನನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೀತೂರು ಬರ್ಬೇಕಾದ್ರೆ ನಾವು ಅದೃಷ್ಟ ಮಾಡಿದ್ವಿ. ಸರ್ ಇದ್ದಾರಲ್ಲ, ಸತೀಶ್ ಸರ್ ತುಂಬ ಸಪೋರ್ಟ್ ನನ್ನ ಹೆಸರು ಸೃಷ್ಟಿ ಅಂತ, ಸೆಕೆಂಡ್ ಇಯರ್ BA. ಇದು 2ನೇ ಕ್ಯಾಂಪ್ ನಾನು ಮಾಡ್ತಾ ಇರೋದು. ಇಲ್ಲಿಂದ ಇನ್ನೂ ಸ್ವಲ್ಪ ಸಾಕಷ್ಟು ತಿಳ್ಕೊಂಡಿದ್ದೀನಿ. ಫಸ್ಟಲ್ಲಿ ಆಗಿರ್ಬೋದು, ಈಗ ಮಾಡ್ತಿರೋ ಕ್ಯಾಂಪು ಚೆನ್ನಾಗಿ ಅನಿಸ್ತು. ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸೋದು. ಬಟ್ ಸಮಯ ಪಾಲನೆ ಅನ್ನೋದು ತಿಳ್ಕೊಂಡಿದ್ದು, ಮತ್ತು ಎಲ್ಲರೊಂದಿಗೆ ಹೆಂಗೆ ಬಾಂಡಿಂಗ್ ಇರಬೇಕು ಅನ್ನೋದು ತಿಳ್ಕೊಂಡೆ. ಸಾಕಷ್ಟು ತಿಳ್ಕೊಂಡೆ ಈ ಕ್ಯಾಂಪಲ್ಲಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಧರ್ಮವನ್ನು ಉಳಿಸಿದಲ್ಲಿ ಧರ್ಮವು ನಮ್ಮನ್ನು ಕಾಪಾಡುತ್ತದೆ ಎಂದು ಅತಿಶಯ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠದ ಪೀಠಾಧಿಪತಿಗಳಾದ ಶ್ರೀಮದ್ ಅಭಿನವ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯ ವರ್ಯ ಸ್ವಾಮೀಜಿ ತಿಳಿಸಿದರು. ಅವರು ಶ್ರೀ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠದಲ್ಲಿ ಜರುಗಿದ ತಮ್ಮ 11ನೇ ವರ್ಷದ ಪಟ್ಟಾಭಿಷೇಕದ ವರ್ಧಂತ್ಯುತ್ಸವದಲ್ಲಿ ಆಶೀರ್ವಚನ ನೀಡಿದರು. ವರ್ಧಂತ್ಯುತ್ಸವ ಒಂದು ಧಾರ್ಮಿಕ ವಿಧಿಯಾಗಿದೆ. ಆದರೆ ಪೀಠ ಪರಂಪರೆ 1300 ವರ್ಷಗಳಿಂದಲೂ ಇದೆ. ಶ್ರೀ ಜ್ವಾಲಾಮಾಲಿನಿ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಬರುತ್ತಿದೆ. ದಾನಿಗಳ, ಭಕ್ತರ, ಕಾರ್ಯಕರ್ತರ ಸೇವೆ ಮತ್ತು ಭಕ್ತಿ ಸಮರ್ಪಣೆಗಳಿಂದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಎಂದರು. ಪೀಠಾಧಿಪತಿಗಳ 11ನೇ ವರ್ಷದ ವರ್ಧಂತ್ಯುತ್ಸವ ಕಾರ್ಯಕ್ರಮದ ಅಂಗವಾಗಿ ಬಸ್ತಿಮಠದ ಎಲ್ಲಾ ಬಸದಿಗಳಲ್ಲಿ ವಿಶೇಷ ಪೂಜೆ ಹಾಗೂ ಸಂಜೆ ಪೂಜ್ಯರ ಪಾದಪೂಜೆ, ಮಂತ್ರಾಕ್ಷತೆ ಹಾಗೂ ಆರತಿ ಹಮ್ಮಿಕೊಳ್ಳಲಾಗಿತ್ತು. ಊರಿನ ಹಾಗೂ ಪರ ಊರಿನ ಭಕ್ತರು ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಬ್ಯಾಂಕಿನ ಹೆಸರು ಹೇಳಿಕೊಂಡು ಅನೇಕರಿಗೆ ವಂಚಿಸುತ್ತಿರುವುದು ಆಘಾತ ಮೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಬ್ಯಾಂಕ್ ಖಾತೆ ಬಗ್ಗೆ, ತಮ್ಮ ಮೊಬೈಲ್ಗೆ ಬರುವ OTPಗಳ ಬಗ್ಗೆ ನುರಿತ ಬ್ಯಾಂಕ್ ನೌಕರರಿಂದ ಸಾರ್ವಜನಿಕರಿಗೆ ಹೆಚ್ಚೆಚ್ಚು ಅರಿವನ್ನು ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ MN ನಾಗೇಶ್ ತಿಳಿಸಿದರು. ಗ್ರಾಮದಲ್ಲಿ ನಡೆದ ಸಾಕ್ಷರತಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆರ್ಥಿಕ ಸಾಕ್ಷರತಾ ಪ್ರಸಾರಕಿ MP ಸುನೀತಾ ಮಾತನಾಡಿ, ತಂತ್ರಜ್ಞಾನ ಮುಂದುವರಿಯುತ್ತಿರುವ ಈ ಕಾಲಘಟ್ಟದಲ್ಲಿ ಬ್ಯಾಂಕಿಗೆ ಸಂಬಂಧಿಸಿದ KYC, CKYC ನಾಮನಿರ್ದೇಶನ ಅಂಶಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಕರ್ನಾಟಕ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಸುದರ್ಶನ್ ಮಾತನಾಡಿ, ಬ್ಯಾಂಕಿನ ಖಾತೆಗಳು ಹಾಗೂ ಶಿಕ್ಷಣ, ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಬ್ಯಾಂಕ್ ಸಿಬ್ಬಂದಿ ಆದರ್ಶ್ ಬ್ಯಾಂಕಿನಲ್ಲಿ ಇರುವ ವಿಮೆಗಳಾದ PMSBY,
PMJJBY ಹಾಗೂ APY ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಸುಲೋಚನಾ, ಒಕ್ಕೂಟದ ಮೇಲ್ವಿಚಾರಕ ಚೇತನ್, ಶಾಲೆಯ SDMC ಅಧ್ಯಕ್ಷ ಉಮೇಶ್, ರಾಜೇಶ್, ಪೊಲೀಸ್ ಇಲಾಖೆಯ ಚಂದ್ರಶೇಖರ್, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಕೃಷಿಕರು ಭಾಗವಹಿಸಿದ್ದರು. ನರಸಿಂಹರಾಜಪುರ ಪಟ್ಟಣದ ಹಳೆ ಮಂಡಗದ್ದೆ ಸರ್ಕಲ್ನಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಕಲಾ ಮತ್ತು ಸುರಭಿ ಯುವಕ ಸಂಘದ ಆಶ್ರಯದಲ್ಲಿ ಭಾನುವಾರ ಮಹಾಶಿವರಾತ್ರಿ ನಡೆಯಲಿದೆ. ರಾತ್ರಿ ರಾಗಮಯೂರಿ ಅಕಾಡೆಮಿ ನಿರ್ದೇಶಕಿ ಅಂಕಿತಾ ಪ್ರಜ್ವಲ್ ನೇತೃತ್ವದಲ್ಲಿ ಮಕ್ಕಳಿಂದ ಶ್ರೀಕೃಷ್ಣ ಲೀಲಾ ನೃತ್ಯ ರೂಪಕ ನಡೆಯಲಿದೆ ಎಂದು ಕಲಾ ಮತ್ತು ಸುರಭಿ ಯುವಕ ಸಂಘದ ಪ್ರಕಟಣೆ ತಿಳಿಸಿದೆ. ನರಸಿಂಹರಾಜಪುರ ತಾಲೂಕಿನ ನಾಗಲಾಪುರ ಈಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಭಾನುವಾರ ರಾತ್ರಿ 10 ಗಂಟೆಗೆ ಕಲಾವಿದ ಅಭಿನವ ಗಿರಿರಾಜ್ ನೇತೃತ್ವದಲ್ಲಿ ರಾಜ್ಯದ ಆಯ್ದ ಕಲಾವಿದರ ತಂಡದಿಂದ ಮ್ಯಾನ್ಯುಯಲ್ ಆರ್ಕೆಸ್ಟ್ರಾ ನಡೆಯಲಿದೆ ಎಂದು ಅಭಿನವ ಮ್ಯೂಸಿಕಲ್ ಈವೆಂಟ್ಸ್ನ ಮುಖ್ಯಸ್ಥ ಅಭಿನವ ಗಿರಿರಾಜ್ ತಿಳಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಬೆಳ್ಳೂರಿನಲ್ಲಿ ಫೆಬ್ರವರಿ 21 ಹಾಗೂ 22ರಂದು ನಡೆಯುವ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ಪಾಲ್ಗೊಳ್ಳಬೇಕು ಎಂದು ಶಾಸಕ TD ರಾಜೇಗೌಡ ಮನವಿ ಮಾಡಿದ್ದಾರೆ. ದಿನಾಂಕ 21, 22 ದಿನ ಬೆಳ್ಳೂರಿನ ಗ್ರಾಮದಲ್ಲಿ ಭಾಳ ಸಾಹಿತ್ಯಾಸಕ್ತರು ಕಲಾವಿದರು ಇದ್ದಾರೆ, ತುಂಬ ಜನ. ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ವಾಧ್ಯಕ್ಷರಾಗಿ ದಯಾನಂದ ಅವ್ರನ್ನ ಆಯ್ಕೆ ಮಾಡಿ ಅದನ್ನು ಆಯೋಜನೆ ಮಾಡ್ತಾ ಇದ್ದಾರೆ. 2 ದಿನಗಳ ಕಾಲ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಗೋಷ್ಠಿಗಳಿರ್ತವೆ. ಅದು ಕಾಫಿಗಿರ್ಬೋದು, ಟೀಗಿರ್ಬೋದು, ಕಾಳುಮೆಣಸಿಗಿರ್ಬೋದು, ಆರೋಗ್ಯಕ್ಕಿರ್ಬೋದು, ಅಥವಾ ಯೋಗಗಳಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಈ ಕನ್ನಡ ಉಳಿಸಿ ಬೆಳೆಸುವಂಥದ್ರ ಬಗ್ಗೆ ಇರ್ಬೋದು, ಸಾಹಿತ್ಯದ ಬಗ್ಗೆ ಇರ್ಬೋದು, ಅನೇಕ ಗೋಷ್ಠಿಗಳನ್ನ ಆಯೋಜನೆ ಮಾಡಿದ್ದಾರೆ. ಅವುಗಳ ಜೊತೆಗೆ ಅನೇಕ ಕಲಾವಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಗಣ್ಯರನ್ನ ಕೂಡ ಕರೆಸಿ ಅವರಿಂದ ಗೋಷ್ಠಿಗಳನ್ನ ನಡೆಸ್ತಾ ಇದ್ದಾರೆ. ಮೆರವಣಿಗೆ ಈ ಥರ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಊಟದ ವ್ಯವಸ್ಥೆ, ಬಂದಂಥವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಯನ್ನಾಪುರ ತಾಲೂಕಿನಲ್ಲಿ ಕರೆದಿದ್ವಿ. ಎಲ್ಲರೂ ಭಾಗವಹಿಸಿದರು. ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಎಲ್ಲರೂ ಕೂಡ ಅವರ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ಭಾಗವಹಿಸುವ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಬರಬೇಕು, ನಾನು ಬರ್ತೀನಿ. ಸಾಹಿತ್ಯ ಸಮ್ಮೇಳನ ನಡೆಸುವ ಮುಖಾಂತರ ಕನ್ನಡವನ್ನು ಉಳಿಸಿ ಬೆಳೆಸುವ ಮತ್ತು ಸಾಹಿತ್ಯ ಲೋಕಕ್ಕೆ ಒತ್ತು ಕೊಟ್ಟು ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರುವಂತೆ ಮಾಡುವಂಥ ಕೆಲಸಗಳನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ದಯಮಾಡಿ ಎಲ್ಲರೂ ಬರಬೇಕು, ಭಾಗವಹಿಸಬೇಕು. ವಂದನೆಗಳು.